ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ರಾಜೇಶ್ ಬ್ಲಾಗ್ಸ್. ಸೊ ಯಾಕೋ ಗೊತ್ತಿಲ್ಲ, ಬೆಳಗ್ಗೆನೇ ನನಗೆ ಬ್ರೇಕ್ಫಾಸ್ಟ್ಗೆ ಮಾವಿನಕಾಯಿ ಚಿತ್ರಾನ್ನ ತಿನ್ನಬೇಕು ಅಂತ ಅನಿಸಿತ್ತು. ಅದಕ್ಕೋಸ್ಕರ ನಾನು ಈ ಮಾವಿನಕಾಯಿ ತಂದಿಟ್ಕೊಂಡು 2 ಡೇಸ್ ಆಗಿತ್ತು. ಸೊ 2 ಮಾವಿನಕಾಯಿ ತಂದಿದ್ದೆ, 1 ತಿಂದ್ಬಿಟ್ಟಿದ್ದೀನಿ, ಇನ್ನೊಂದು ಹಾಗೇ ಇಟ್ಟಿದ್ದೀನಿ. ಯಾಕೋ ಗೊತ್ತಿಲ್ಲ, ಅದು ನೋಡಿದ ತಕ್ಷಣ ಮಾವಿನಕಾಯಿ ಚಿತ್ರಾನ್ನನೇ ಮಾಡಬೇಕು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಬನ್ನಿ ಹೋಗೋಣ. ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡ್ತೀನಿ, ಅಂದರೆ ಸಿಂಪಲ್ಲಾಗಿ ಮಸಾಲೆ ಎಲ್ಲ ಏನು ಆಡ್ಸೋದಿಲ್ಲ, ಇನ್ಸ್ಟೆಂಟಾಗಿ ಸಿಂಪಲಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ ಸ್ವಲ್ಪ ಎಣ್ಣೆ ಕಾಯಕ್ಕೆ ಹಾಕೋಬೇಕು. ನಾನೇನು ಮಾಡ್ತೀನಿ ಅಂದರೆ, ಕೆಲವೊಬ್ರಿಗೆ ಕಡಲೆ ಬೀಜ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಮುಂಚೆನೇ ಸ್ವಲ್ಪ ಫ್ರೈ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ. ಆಮೇಲೆ ಬೇಕು ಅಂದರೆ ಅವ್ರಿಗೆ ಹಾಕ್ಕೊಡ್ತೀನಿ, ಇಲ್ಲಾಂದರೆ ಇಲ್ಲ. ಯಾಕೆಂದರೆ ನಮ್ಮ ಮನೇಲಿ ಕೆಲವೊಬ್ರು ತಿನ್ನಲ್ಲ. ಸೊ ಹಾಗಾಗಿ ಸ್ವಲ್ಪ ಉದ್ದಿನಬೇಳೆ, ಸಪ್ರೇಟಾಗಿನೂ ನೀವು ಫ್ರೈ ಮಾಡ್ಕೋಬೋದು, ಅಥವಾ ಒಟ್ಟಿಗೆನೂ ಕೂಡ ಫ್ರೈ ಮಾಡ್ಕೋಬೋದು. ಲೋ ಸ್ಟೀಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ, ಇಲ್ಲಾಂದರೆ ಹೊತ್ತೋಗ್ಬಿಡುತ್ತೆ. ಐ ಮೀನ್ ಸೀದೋಗುತ್ತೆ ಎಲ್ಲನೂ. ಗ್ಯಾಸ್ ಆಫ್ ಮಾಡಿ ಕೂಡ ನೀವು ತಕ್ಕೋಬೋದು. ಸೊ ಇಷ್ಟಾದರೆ ಸಾಕು, ಜಾಸ್ತಿ ಆಗೋ ಅವಶ್ಯಕತೆ ಇಲ್ಲ. ಸೊ ಇದೇ ಬಾಣಲಿಗೆ ಇನ್ನು ಸ್ವಲ್ಪ ಎಣ್ಣೆ ಹಾಕೋಬೇಕು. ಸೊ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಒಂದು 3 ರಿಂದ 4 ಹಸಿಮೆಣಸಿನ್ಕಾಯಿ ಹಾಕಬೇಕು. ಕಟ್ ಮಾಡ್ಕೊಂಡಿರೋದು, ಉದ್ದಿಗೆ ಕಟ್ ಮಾಡ್ಕೊಂಡು. ಸೊ ಹಾಗೆ ಒಂದು ಈರುಳ್ಳಿ, ಸೊ ಇನ್ನೊಂದು ಟಿಪ್ ಏನು ಅಂದರೆ, ಈರುಳ್ಳಿ ಬೇಗ ಗೋಲ್ಡನ್ ಬ್ರೌನ್ ಆಗಬೇಕು ಅಂದರೆ ಈರುಳ್ಳಿ ಹಾಕಿದಾಗ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕಬೇಕು. ಸೊ ಉಪ್ಪು ಹಾಕ್ಬಿಟ್ರೆ ಬೇಗ ಗೋಲ್ಡನ್ ಬ್ರೌನ್ ಆಗುತ್ತೆ. ಸೊ ಇಷ್ಟು ಗೋಲ್ಡನ್ ಬ್ರೌನ್ ಆದಮೇಲೆ ಇದಕ್ಕೊಂದು ಚಿಟಿಕೆ ಅರಿಶಿನ, ಒಂದು ಸ್ವಲ್ಪ ಅರಿಶಿನ ಹಾಕೋಣ. ಸೊ ನೋಡಿ, ಇಷ್ಟು ಅಂದರೆ ಒಂದು ಹೋಳು ಮಾವಿನಕಾಯಿ ಏನಿರುತ್ತೆ ಅದನ್ನ ಮಾತ್ರ ಕಟ್ ಮಾಡಿ ತುರಿದಿಟ್ಕೊಂಡಿದ್ದೀನಿ. ಸೊ ಈ ರೀತಿ ತುರಿದಿಟ್ಕೋಬೇಕು. ಸೊ ನೀವು ನೋಡಿ ಹಾಕ್ಕೊಳ್ಳಿ, ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಒಂದು ಫುಲ್ ಮಾವಿನಕಾಯಿನ ತುರಿದು ಹಾಕ್ಕೊಳ್ಳಿ. ನಾನು ನನ್ನ ಮಗಳಿಬ್ಬರೇ ಅಲ್ಲ, ಸೊ ಹಾಗಾಗಿ ಇಷ್ಟೇ ಒಂದು ಹೋಳು ಮಾತ್ರ ಹಾಕೊಳ್ತಾ ಇದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡಿ, ಲೋ ಫ್ಲೇಮಲ್ಲೇ ಇಡಬೇಕು ಗ್ಯಾಸ್ನ, ಹೈ ಫ್ಲೇಮ್ ಮಾಡಬೇಡಿ. ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿ. ಸೊ ಆ್ಯಕ್ಚುಲಿ ಸ್ವಲ್ಪ ಹಿಂಗೆ ಹಾಕಬೇಕಿತ್ತು, ಆವಾಗಲೇ ನಾನು ಹಾಕಲಿಲ್ಲ. ಸೊ ಮರ್ತ್ಬಿಟ್ಟೆ, ಇವಾಗ ಹಾಕ್ತಾಯಿದ್ದೀನಿ. ಅಂದರೆ ಹುಳಿ ಅಲ್ವಾ, ಸೊ ಡೈಜೆಸ್ಟ್ ಆಗೋದಕ್ಕೆ ಹಿಂಗೆ ಬೇಕೇ ಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಎಣ್ಣೆ ಹೀರ್ಕೊಂಡಂಗೆ ಆಗುತ್ತೆ. ಬೇಕು ಅಂದರೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಸಾಲ್ಟು ಅಂದರೆ ನಾನು ಅನ್ನಕ್ಕೂ ಉಪ್ಪು ಹಾಕ್ಕೊಂಡಿರ್ತೀನಿ, ಸೊ ಹಾಗಾಗಿ ಸ್ವಲ್ಪನೇ ಹಾಕ್ತೀನಿ. ಒಂದು 2 ನಿಮಿಷ ಕೈ ಆಡಿ ಆಮೇಲೆ ಆಫ್ ಮಾಡಿಬಿಡಿ. ಸೊ 2 ನಿಮಿಷ ಬಾಡಿಸಿದಾಯಿತು. ಈಗ ಅದನ್ನು ಆಫ್ ಮಾಡ್ಕೊಂಬಿಡೋಣ. ಇಲ್ಲ, ನಾನು ಆಲ್ರೆಡಿ ರೈಸ್ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಸೊ ರೈಸ್ ಆದಮೇಲೆ ಅದನ್ನು ಮಿಕ್ಸ್ ಮಾಡಬೇಕು. ಸೊ ರೈಸ್ನ ಸ್ವಲ್ಪ ಉದುರಾಗಿ ಮಾಡ್ಕೋಬೇಕು ಈ ರೀತಿ, ಆಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಮೆತ್ತೆ ಆಗಿಬಿಟ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಅದು ಆರಿಸ್ಬಿಟ್ಟು ಆಮೇಲೆ ಹಾಕ್ಕೊಳ್ಳಿ.
ಇದಕ್ಕೆ ನಿಂಬೆಹಣ್ಣೆಲ್ಲ ಹಿಂಡೋ ಅವಶ್ಯಕತೆ ಏನಿರಲ್ಲ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಕಡಲೆ ಬೀಜನ ಮೇಲ್ಗಡೆ ಉದುರಿಸ್ಬಿಡಿ. ಸೊ ಇಷ್ಟು ಮಾಡಿದ್ರೆ ನಮ್ಮ ಮಾವಿನಕಾಯಿ ಚಿತ್ರಾನ್ನ ರೆಡಿನೇ ಆಗೋಗುತ್ತೆ. ಸೊ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ಸೊ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಸಿಂಪಲ್ ಆಗಿ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಇದು ಬ್ಯಾಚುಲರ್ಸ್ಗೆ ಹಾಗೆ ಹೊಸದಾಗಿ ಅಡುಗೆ ಕಲಿತಾ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಿಕಾಸ್ ಮಸಾಲೆ ಆಡಿಸ್ಬೇಕು ಅನ್ನೋಂಗಿಲ್ಲ, ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ ಇದೆ ಸಾಕು, ಪಟಾಪಟ್ ಅಂತ ಮಾಡ್ಕೊಬಿಡ್ಬೋದು. ಅದು ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡಿಲ್ಲ ಅಂದರೆ ಮಾವಿನಕಾಯಿಗೆ ಅವಮಾನ. ಬಿಕಾಸ್ ಮಾವಿನಕಾಯಿ ಸೀಸನ್ ಬಂದಾಗ ಪ್ರತಿಯೊಬ್ಬರು ಕೂಡ ಮಾವಿನಕಾಯಿ ಚಿತ್ರಾನ್ನ ಮಾಡೇ ಮಾಡ್ತಾರೆ. ಸೊ ಹಾಗಾಗಿ ಸಿಂಪಲಾಗಿ ಮಾಡೋವಂಥ ಒಂದು ಮಾವಿನಕಾಯಿ ಚಿತ್ರಾನ್ನ ತೋರಿಸ್ಕೊಟ್ಟಿದ್ದೀನಿ. ಸೊ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ಅಂತ. ಹಾಸ್ಪಿಟಲ್ಗೆ ಹೋಗಬೇಕು, ಸೊ ರೆಡಿ ಆಗೋದಿದೆ. ಸೊ ಬನ್ನಿ, ಬಂದಿದ್ದೀನಿ ಈಗ ನಾನು ಹಾಸ್ಪಿಟ್ಲಿಗೆ. ನಾನು ಬಂದಿರೋದು ಶಂಕರ್ ನರ್ಸಿಂಗ್ ಹೋಮ್ ಅಂತ. ಸೊ ಒಂದು 1 ಅವರ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಡಾಕ್ಟರ್ ಬಂದಿಲ್ಲ, ಬರಬೇಕು. ಡಾಕ್ಟ್ರು ಬಂದಿಲ್ಲ ಇನ್ನೂ ಅಂತ ಕಾದು ನನಗಂತೂ ಸಾಕಾಗೋಯ್ತು. 1 ಅವರ್ ಅಂದರು 3 ಗಂಟೆ ಕಾಯಿಸೋರೆ. ನನಗಂತೂ ಯಾಕಾದ್ರು ಬಂದ್ಬಿಟ್ಟು ಇವತ್ತು ಹಾಸ್ಪಿಟ್ಲಿಗೆ ಅಂತ ಅನ್ನಿಸ್ಬಿಡ್ತು. ಸೊ ನಾನು ಹಾಸ್ಪಿಟಲಿಂದ ಬರೋ ಅಷ್ಟರಲ್ಲೇ ಅರೌಂಡ್ 5:30 ಆಗಿಬಿಟ್ಟಿತ್ತು. ನನಗಂತೂ ನಿಜ ತುಂಬ ಬೇಜಾರಾಗೋದು. 1:15 ಹೋದೋಳು 4:00 ಡಾಕ್ಟ್ರನ್ನ ಮೀಟ್ ಮಾಡ್ತಾಯಿದ್ದೀನಿ. ರಶ್ ಏನು ಅಷ್ಟಿರಲಿಲ್ಲ, ಬಟ್ ತುಂಬ ಕಾಯಿಸ್ಬಿಟ್ರು. ಡಾಕ್ಟ್ರು ಬರೋದು ಲೇಟ್ ಆಗೋಯ್ತು. ಕಾದು ನನಗಂತೂ ನಿಜ ಏನು ಬೇಕಾದ್ರೂ ಮಾಡ್ಬೋದು. ಈಗ ಕಾಯೋ ಕೆಲಸ ಒಂದಿದೆಯಲ್ಲ, ಅದೊಂದು ನಿಜ ಕಷ್ಟವಾದ ಕೆಲಸ. ಸೊ ಬಂದು ನನಗೆ ಅಲ್ಲಿ ಇನ್ನೊಂದು ಇನ್ಸಿಡೆಂಟ್ ಆಗೋಯ್ತು. ಅಲ್ಲಿ ಹೊರಗೆ ಬರ್ತಿದ್ದಂಗೆ ಹೊರಗೆ ಬಂದೆ. ಅಲ್ಲಿ ಪಕ್ಕದಲ್ಲಿ ಒಂದು ಟೀ ಸ್ಟಾಲ್ ಇತ್ತು. ಟೀ ಸ್ಟಾಲಲ್ಲಿ ಗಾಳಿ ಬೀಸಿ ಮೇಲ್ಗಡೆ ಹಾಕಿರ್ತಾರಲ್ಲ ಕಬ್ಬಿಣದ ಬೋರ್ಡು, ಅದು ನನ್ನ ಕೈ ಮೇಲೆ ಬಿದ್ದುಬಿಡ್ತು. ಅದು ಒಂದಿಷ್ಟು ನೋವಿಗೆ ಮತ್ತೆ ಅದೇ ಹಾಸ್ಪಿಟ್ಲಿಗೆ ಹೋಗಿ ಪೇನ್ ಕಿಲ್ಲರ್ ಇಂಜೆಕ್ಷನ್ ಟ್ಯಾಬ್ಲೆಟ್ ಮತ್ತೆ ತೊಗೊಂಡು ಬರೋ ಆಗೋಗೋಯ್ತು. ಆ ಆಟೋ ಬುಕ್ ಮಾಡಿದರೆ ಆಟೋನೂ ಕೂಡ ಲೇಟ್ ಆಗೋಯ್ತು. ಯಪ್ಪ ಹೆಕ್ಟಿಕ್ ಡೇ ಆಯಿತು ನಂದು ಇವತ್ತಂತೂ. ನಿಜ ಸಾಕಾಗೋಯ್ತು. ಸೊ ನಿಜ ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ. ಅರೌಂಡ್ 5:30 ಬಂದು ಕೈ ನೋವ್ತಾಯಿತ್ತಲ್ಲ, ಐಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡು ರಿಲ್ಯಾಕ್ಸ್ ಮಾಡೋ ಅಷ್ಟರಲ್ಲೇ ಇಷ್ಟೊತ್ತಾಯಿತು. ನಾನು ರಿಲ್ಯಾಕ್ಸ್ ಆಗೋಕ್ಕೆ ಇಷ್ಟೊತ್ತಾಗೋಯ್ತು. ಅಷ್ಟು ನೋವಿತ್ತು ಮಾತ್ರ. ಕಬ್ಬಿಣದ್ದು ಕೈ ಮೇಲೆ ಬಿದ್ದರೆ ನಿಜ ತಡೆಯೋಕ್ಕಾಗ್ತಾಯಿಲ್ಲ, ಅಷ್ಟು ನೋವು. ಈಗಲೂ ಕೂಡ ನೋವಿದೆ. ಸೊ ಕೈ ತುಂಬ ನೋವ್ತಾಯಿತ್ತು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಸರಿ ಆಚೆ ಹೋಗೋಣ ಬಾ ಅಂತ, ನಿನ್ನ ಮೂಡ್ ಫ್ರೆಶ್ ಆಗುತ್ತೆ, ಹಾಗೆ ಕೈ ನೋವು ಸ್ವಲ್ಪ ಮರೆ ಆದಂಗೆ ಆಗುತ್ತೆ ಬಾ ಅಂತ ಕರ್ಕೊಂಡೋದ್ರು. ಸೊ ನಾವು ಹೋಗ್ತಾ ಇದ್ದಿದ್ದು ಚಾಟ್ಸ್ ತಿನ್ಕೊಂಬರೋಣ ಸಾಕು ಅಂತ ಹೋಗ್ತಾಯಿದ್ವಿ. ಸೊ ಹೋಗೋ ದಾರಿಲಿ ಲಾಯಲ್ ವರ್ಲ್ಡ್ ಕಾಣಿಸ್ತು. ನನ್ನ ಹಸ್ಬೆಂಡ್ಗೆ ಸಡನ್ನಾಗಿ ಪರ್ಫ್ಯೂಮ್ ಖಾಲಿಯಾಗಿದ್ದು ನೆನಪಾಗಿ ನಡಿ ಪರ್ಫ್ಯೂಮ್ ತೊಗೊಬರೋಣ ಅಂತ ಅಂದರು. ಸರಿ ಆಯಿತು ಪರ್ಫ್ಯೂಮ್ ಅಲ್ವಾ ಅಂತ ಹೋಗಿ ನೋಡಿದ್ರೆ 1500 ರೂಪಾಯಿ ಬಿಲ್ ಮಾಡ್ಕೊಬಂದ್ವಿ. ಎಲ್ಲೋಟ್ವಿ ಈಗ ಸರ್? ಇಲ್ಲಿ ಹೆಂಗೈತೆ ಮಸಾಲ? ಸೊ ಮಸಾಲೆ ಪುರಿ ಮತ್ತು ದಹಿ ಪುರಿ ಎರಡನ್ನೂ ತಿನ್ಕೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ನನ್ನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.